ಜೆಡಿಎಸ್ ಅನ್ನ ತಳಮಟ್ಟದಿಂದ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದರ ಇಡೀ ಜವಾಬ್ದಾರಿಯನ್ನ ನೀಡಲಾಗಿದೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ಅದರ ಕಂಪ್ಲೀಟ್ ಹೊಣೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲಿಗೆ ಹಾಕಲಾಗಿದೆ. ಹಾಗಾಗಿ ರಾಜ್ಯದಾದ್ಯಂತ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಒತ್ತು ಕೊಡ್ತಿದ್ದಾರೆ. ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷದ ಹಿರಿಯ ನಾಯಕರ ಮನ ಸೆಳೆಯೋದಕ್ಕೆ ಈ ಮೂಲಕ ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಶಾಸಕರು, ಮಾಜಿ ಶಾಸಕರ ಜೊತೆಗೆ ಪಕ್ಷ ಸಂಘಟನೆಯ ಕುರಿತು ನಿರಂತರ ಸಭೆಗಳಾಗುತ್ತೆ. ಆ ಮೂಲಕ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ರಾಜ್ಯಾಧ್ಯಕ್ಷ ನಾನೇ ಅನ್ನೋ ರೀತಿಯಲ್ಲಿ ಸಂದೇಶ ಸಾರುವ ಪ್ಲಾನಿಂಗ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವರಿಗೆ ಸಪೋರ್ಟ್ ಆಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆನ್ನಿಗೆ ನಿಂತುಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಜೆಡಿಎಸ್ ಅನ್ನ ತಳಮಟ್ಟದಿಂದ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಆಗಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಸೋಲು ಕಂಡಿರುವಂತಹ ವ್ಯಕ್ತಿ. ಹಾಗಾಗಿ ಅವರನ್ನ ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂತ ಆದ್ರೆ ಹಿರಿಯ ನಾಯಕರು, ಸ್ಥಳೀಯ ಮುಖಂಡರು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಒಪ್ಕೊಳ್ಬೇಕು ಅಂದ್ರೆ ಏನು? ಅವರೆಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕಾಗುತ್ತೆ. ಆ ಕೆಲಸವನ್ನ ಮೊದಲ ಹಂತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಆ ಮೂಲಕ ಎಲ್ಲರ ವಿಶ್ವಾಸ ಪಡೆದುಕೊಂಡು ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಮೇಲಿಂದ ಮೇಲೆ ಸೋಲು ಅನುಭವಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊಸದೊಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಅಂತ. ರಾಷ್ಟ್ರೀಯ ಪಕ್ಷಗಳನ್ನ ಕಟ್ಟಿ ಹಾಕುವುದಕ್ಕೆ ಪ್ರಾದೇಶಿಕ ಪಕ್ಷ ಉಳಿದುಕೊಳ್ಳಲೇಬೇಕು, ಆ ಅನಿವಾರ್ಯತೆ ಕೂಡ ಇದೆ. ಅದನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅಂತ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮಗೂ ನಿಮಗೂ ಗೊತ್ತು, ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾದ ಬಳಿಕ ಓಡಾಟ ಜಾಸ್ತಿ ಆಗಿದೆ. ಇಲ್ಲಿಗಿಂತ ಹೆಚ್ಚು ಕೇಂದ್ರದಲ್ಲೇ ಫೋಕಸ್ ಆಗ್ತಾ ಇರೋದ್ರಿಂದ ರಾಜ್ಯದ ಜವಾಬ್ದಾರಿಯನ್ನ, ಪಕ್ಷದ ಜವಾಬ್ದಾರಿಯನ್ನ, ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲಿಗೆ ಹಾಕಲಾಗಿದೆ. ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅಂದ್ರೆ ಮೊದಲು ಎಲ್ಲ ನಾಯಕರ ವಿಶ್ವಾಸವನ್ನ ಪಡೆದುಕೊಳ್ಬೇಕು, ಪಕ್ಷ ಸಂಘಟನೆ ಆಗಬೇಕು. ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಪ್ರಾದೇಶಿಕ ಪಕ್ಷ ಉಳಿಸಿಕೊಳ್ಳುವಂತಹ ಪ್ರಯತ್ನ ಜೆಡಿಎಸ್ ನಾಯಕರಿಂದ ಆಗ್ತಾ ಇದೆ. ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸತತವಾಗಿ ಕೆಲಸ ಮಾಡ್ತಾ ಇದ್ರು. ಬಟ್ ಕೇಂದ್ರ ಮಂತ್ರಿ ಆದ ಬಳಿಕ ರಾಜ್ಯದ ಫೋಕಸ್ ಕಡಿಮೆ ಆಗಿದೆ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಜವಾಬ್ದಾರಿ ಕೊಟ್ರೆ ಅದನ್ನ ನಿಭಾಯಿಸುವ ಶಕ್ತಿ ಅವ್ರಿಗಿದೆಯಾ? ನಾಯಕರ ವಿಶ್ವಾಸ ಪಡೆದುಕೊಳ್ಳಬಹುದಾ? ಹೇಗೆಲ್ಲ ಕೆಲಸಗಳಾಗ್ತಾ ಇದೆ ಅಂತ? ಖಂಡಿತ ಶ್ರುತಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಲು ಸೋಲುಗಳು ಸಾಕಷ್ಟು ಪಾಠವನ್ನು ಕಲಿಸಿದಾವೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತ ಆಸೆ ಈಡೇರತ್ತ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರ ನಡುವೆ ಕೇಂದ್ರದಲ್ಲಿ ಸಚಿವರಾಗಿ ಆಯ್ಕೆಯಾದಂತಹ ಕುಮಾರಸ್ವಾಮಿ ಅವರು ಈ ಒಂದು ಪಟ್ಟವನ್ನ ನಿಖಿಲ್ ಕುಮಾರಸ್ವಾಮಿಗೆ ಕಟ್ಟಬೇಕಾದಂತಹ ಕನಸನ್ನ ಬಹಳ ವರ್ಷದಿಂದ ಕಾಣ್ತಿದ್ದಾರೆ. ಯಾಕಂದ್ರೆ ಮುಂದಿನ ಸಾರಥ್ಯ ತಮ್ಮ ಕುಟುಂಬ ಬಿಟ್ಟು ಬೇರೆ ಯಾರಿಗೂ ಹೋಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಗಳನ್ನ ಎಚ್.ಡಿ. ದೇವೇಗೌಡ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳುತ್ತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮೊದಲು ರಾಜ್ಯದ ಜನರ, ಅದರ ಜೊತೆಗೆ ಶಾಸಕರು, ಮಾಜಿ ನಾಯಕರು, ಜನಪ್ರತಿನಿಧಿಗಳಾಗಿರುವಂತಹ ಜೆಡಿಎಸ್ ನಾಯಕರ ಮನಸ್ಸನ್ನ ಗೆಲ್ಲಬೇಕು, ಮನವನ್ನು ಉಳಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳುತ್ತಾರೆ. ಹಳೆ ಮೈಸೂರು ಭಾಗ, ಮಂಡ್ಯ, ಮೈಸೂರು ಸೇರಿದಂತೆ ರಾಮನಗರ, ಚನ್ನಪಟ್ಟಣ, ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಪ್ರವಾಸಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಸ್ಥಳೀಯ ಚುನಾವಣೆಗಳ ಮೇಲೆ ಕಣ್ಣಿಟ್ಟುಕೊಂಡು ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಜೆಡಿಎಸ್ನಲ್ಲಿ ಅತಿ ದೊಡ್ಡ ಆರೋಪ ಇರೋದು ಕುಟುಂಬ ರಾಜಕಾರಣ. ಬರೀ ಮಕ್ಕಳು ಮೊಮ್ಮಕ್ಕಳಿಗೆ ಪಟ್ಟ ಕಟ್ಕೊಂಡು ಹೋದ್ರೆ ನಿಜಕ್ಕೂ ಪಕ್ಷಕ್ಕಾಗಿ ದುಡ್ದಂತ ನಿಷ್ಠಾವಂತ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಮೂರು ಬಾರಿ ಸೋಲ್ ಕಾಣ್ತಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಇದೆ ಅಂತ ಪ್ರತಿ ಬಾರಿ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಒಪ್ಕೊಳ್ತಾರ ಸ್ಥಳೀಯ ನಾಯಕರಾಗ್ಲಿ, ಮುಖಂಡರಾಗ್ಲಿ? ಸಾಕಷ್ಟು ವಿರೋಧ ಇರುವಂತದ್ದೇ ಶ್ರುತಿ. ಆ ವಿಚಾರಕ್ಕಾಗಿ ಕುಟುಂಬ ರಾಜಕಾರಣವನ್ನ ಮಾಡ್ತಿದ್ದಾರೆ. ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿ ಅಧ್ಯಕ್ಷ ಸ್ಥಾನ, ಪಕ್ಷದ ಹಿರಿಯ ಸ್ಥಾನಗಳೆಲ್ಲವೂ ಕೂಡ ಇರ್ತಾವೆ ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ, ಪರ ವಿರೋಧ ಚರ್ಚೆ ಇರುವಂತದ್ದು. ಈ ನಿಟ್ಟಿನಲ್ಲಿ ದೇವೇಗೌಡರು ಇರುವವರೆಗೂ ಹೇಳುವಂತ ಮಾತು ಅಂತಂದ್ರೆ, ಈ ಒಂದು ರಾಜ್ಯದ ಜನರು ನಮಗೆ ಕೊಟ್ಟಿರುವಂತ ಅವಕಾಶ, ಪಕ್ಷವನ್ನ ಕಟ್ಟಿರುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೀವಿ, ಯಾವುದು ಕೂಡ ಸೌಲಭ್ಯವಾಗಿ ಬಂದಿಲ್ಲ ಅನ್ನುವಂತ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡರು
ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದರ ನಡುವೆ ಕೆಲವೊಂದಿಷ್ಟು ಉತ್ತರ ಕರ್ನಾಟಕ, ಹಳೆ ಮೈಸೂರು ಭಾಗ, ಹಾಸನದ ನಾಯಕರು ಕೂಡ ಅಸಮಾಧಾನ ಹಾಕಿದ್ರು. ಹೀಗಾಗಿ ಈ ಒಂದು ಆರೋಪವನ್ನು ತಳ್ಳಿ ಹಾಕಬೇಕು ನಿಟ್ಟಿನಲ್ಲಿ ಹಾಸನದಲ್ಲಿ ಸ್ವರೂಪಗೌಡ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು, ಭವಾನಿ ರೇವಣ್ಣ ಅವರ ಟಿಕೆಟ್ ಅನ್ನು ತಪ್ಪಿಸಲಾಗಿತ್ತು. ಹೀಗಾಗಿ ಈ ಪಕ್ಷದಲ್ಲಿ ಇರುವಂತಹ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಎಚ್ ಡಿ ದೇವೇಗೌಡರು ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಏನು ಜೆಡಿಎಸ್ ನ ವರಿಷ್ಠರ ಗಮನಕ್ಕೆ ತಂದು ಜೆಡಿಎಸ್ ವರಿಷ್ಠರೇ ಈ ಒಂದು ನಿರ್ಧಾರಗಳನ್ನ ಜೆಡಿಎಸ್ ನಾಯಕರಿಗೆ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ನೋಡ್ಬೇಕಾದ್ರೆ ಎಚ್ ಡಿ ದೇವೇಗೌಡ, ಎಚ್ ಡಿ ಕುಮಾರಸ್ವಾಮಿ, ಡಿ ರೇವಣ್ಣ ಅವರ ಅಸಮಾಧಾನ ಎಲ್ಲವನ್ನೂ ಗಮನಕ್ಕೆ ತೆಗೆದುಕೊಂಡು ನೋಡಿದ್ರೆ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕಾಗಿರುವಂತದ್ದು ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಅನ್ನುವ ಮಾತುಗಳಂತ ಕೇಳಿ ಬರ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ಶಾಸಕರು ತಮ್ಮಲ್ಲಿ ಅಸಮಾಧಾನ ಹೊರ ಹಾಕಿದ್ರು, ನೇರವಾಗಿಯೂ ಅಸಮಾಧಾನ ಹೊರ ಹಾಕಿದ್ರು. ಹೀಗಾಗಿ ಈ ಅಸಮಾಧಾನವನ್ನ ತರಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಒಂದು ರೌಂಡ್ ರಾಜ್ಯಾದ್ಯಂತ ಜಿಲ್ಲಾ ಪ್ರವಾಸವನ್ನ ಮಾಡಿದ್ದಾರೆ. ಇದರ ಬಳಿಕ ಬೇಸಿಗೆ ಶಿಬಿರ ಆ ರೀತಿ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಜನರ ಜೊತೆಗೆ ಜೆಡಿಎಸ್ ಮತದಾರರು, ಜೆಡಿಎಸ್ ನ ಯುವ ಜೆಡಿಎಸ್ ನಾಯಕರನ್ನ ಒಪ್ಕೊಳ್ತಾ